A1 ಹಾಗೆ A2 ಆರೋಪಿ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದೇನು ಅನ್ನೋದನ್ನ ನೋಡಿದ್ರಿ. ಇನ್ನು ಪವಿತ್ರ ಗೌಡ ಹೇಳಿಕೆಯನ್ನ ಆಧರಿಸಿ ಪವನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಈ ಸಂದರ್ಭದಲ್ಲಿ ಹಲವು ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ A3 ಆರೋಪಿಯಾಗಿರುವಂತಹ ಪವನ್. ಪವಿತ್ರ ಹೆಸರಿನಲ್ಲಿ ರೇಣುಕಾ ಸ್ವಾಮಿ ಜೊತೆ ನಾನೇ ಚಾಟ್ ಮಾಡ್ತಾ ಇದ್ದೆ, ಮೊಬೈಲ್ ನಂಬರ್ ಪಡ್ಕೊಂಡು ದರ್ಶನ್ ಸರ್ಗೂ ಕೂಡ ಹೇಳಿದ್ದೆ, ರೇಣುಕಾ ಸ್ವಾಮಿಯನ್ನ ಕರೆಸಿ ಹಲ್ಲೆ ನಡೆಸಿದಾಗ ಪ್ರಾಣಾನೇ ಹೋಗ್ಬಿಡ್ತು, ಸಾಯಿಸುವಂತಹ ಉದ್ದೇಶ ಇರಲಿಲ್ಲ ಅಂತ ಹೇಳಿ ಪ್ರಕರಣದಲ್ಲಿ ಮೂರನೇ ಆರೋಪಿಯಾಗಿರುವಂತಹ ಪವನ್ ಉತ್ತರವನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಪವನ್ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದೇನು ಅದನ್ನ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದ. ಪವಿತ್ರ ಗೌಡ ಇದ್ಯಾರು ಪತ್ತೆ ಮಾಡು ಅಂತ ಹೇಳಿ ನನಗೆ ಆ ಮೆಸೇಜ್ ಅನ್ನ ಕಳುಹಿಸಿದ್ರು, ಅದರ ಸ್ಕ್ರೀನ್ ಶಾಟ್ ನ ಕಳುಹಿಸಿದ್ರು. ಪವಿತ್ರ ಗೌಡ ಹೆಸರಿನಲ್ಲಿ ನಾನೇ ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡ್ತಾ ಇದ್ದೆ, ಅವನ್ ಯಾರು ಅಂತ ಹೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದೆ. ಹೀಗೆ ಚಾಟ್ ಮಾಡ್ತಾ ಮಾಡ್ತಾ ರೇಣುಕಾ ಸ್ವಾಮಿಯಿಂದ ಆತನ ಮೊಬೈಲ್ ನಂಬರ್ನ ಪಡ್ಕೊಂಡೆ. ಈ ವಿಚಾರವನ್ನ ನಾನು ದರ್ಶನ್ ಸರ್ಗೂ ಕೂಡ ಹೇಳಿದ್ದೆ. ಬಳಿಕ ದರ್ಶನ್ ಸರ್ ರೇಣುಕಾ ಸ್ವಾಮಿಯನ್ನ ಕರೆಸಿದ್ರು. ಆ ನಂತರ ನಾವೆಲ್ಲರೂ ಕೂಡ ಸೇರಿ ಹಲ್ಲೆಯನ್ನ ಮಾಡಿದ್ವಿ. ರೇಣುಕಾ ಸ್ವಾಮಿ ಮೂರ್ಛೆ ಹೋಗಿರಬಹುದು ಅನ್ಕೊಂಡ್ವಿ, ಆದ್ರೆ ಸತ್ ಹೋಗಿದ್ದ. ಭಯ ಹುಟ್ಟಿಸ್ಬೇಕು ಅನ್ನೋದು ಬಿಟ್ರೆ ಸಾಯಿಸುವಂತಹ ಉದ್ದೇಶ ಇರಲಿಲ್ಲ ಅಂತ ಹೇಳಿ ಕೊಲೆಯನ್ನ ಮಾಡಿದಂತಹ ನಂತರದಲ್ಲಿ ಪೊಲೀಸರ ವಿಚಾರಣೆಯ ವೇಳೆ ಪ್ರಕರಣದ A3 ಆರೋಪಿಯಾಗಿರುವಂತಹ ಪವನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದು ಪ್ರಕರಣದ A3 ಆರೋಪಿಯ ಹೇಳಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.